ಇನ್ನು ಕುಂಭರಾಶಿ, ಕುಂಭರಾಶಿಗೆ ಜನ್ಮಶನಿಯ ದೋಷ ಬಹುತೇಕ ಕಳೆದಂತೆಯೇ. ಯಾಕಂದರೆ 7.5 ವರ್ಷ ಇರೋದು 5 ವರ್ಷ ಕಳೆದು ಹೋಗಿದೆ. ಇನ್ನು 2.5 ವರ್ಷ ಶುಭ ರಾಶಿಯಲ್ಲಿ ಶನಿ ಇರೋದರಿಂದ ಅದು ಅಂಥ ದೋಷಕರವೇನಲ್ಲ. ಜನ್ಮಶನಿಯ ರಾಹುವಿನ ಬಗ್ಗೆ ಹೆಚ್ಚು ನೀವು ಕಾಳಜಿ ಮಾಡಬೇಕಾಗ್ತದೆ. ಜನ್ಮರಾಹು ದೋಷವು ಹಲವು ದುಃಖಗಳಿಗೆ ಕಾರಣವಾಗ್ತದೆ. ಆರೋಗ್ಯದ ಸಮಸ್ಯೆ ಗಿಂತ ಮಾನಸಿಕವಾಗಿರ್ತಕ್ಕಂತಹ ಇನೆಬಿಲಿಟಿ ಅಥವಾ ಅನ್ಸ್ಟೇಬಿಲಿಟಿ, ಒಂದು ಇನೆಬಿಲಿಟಿ ಅಂದರೆ ಸಾಧ್ಯ ಇಲ್ಲ, ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇನೆಬಿಲಿಟಿ, ಮತ್ತು ಅನ್ಸ್ಟೇಬಿಲಿಟಿ, ಅನ್ಸ್ಟೇಬಲ್ ಆಗಿರುತ್ತೆ ಮನಸ್ಸಿನ ಆಕಾರ ವಿಕಾರ ಆಲೋಚನೆಗಳು, ಅದನ್ನು ಸ್ಥಿಮಿತಕ್ಕೆ ತಗೊಂಡು ಬರಬೇಕಾಗ್ತದೆ ಕುಂಭರಾಶಿಯವರು. ಯಾಕೆ? ಅದು ರಾಹುವಿನ ಪ್ರಭಾವ. ರಾಹು ನಮ್ಮ ದೇಹದ ಆಲೋಚನಾ ಕೋಶವನ್ನು, ನರಮಂಡಲವನ್ನು ಕಾರಕತ್ವ ಹೊಂದಿರತಕ್ಕಂಥವನು. ಬ್ರೈನಿನ ಒಂದು ಅಂಶವು ರಾಹುವಿನ ಒಂದು ಕಾರಕತ್ವದಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ರಾಹುವಿನ ದೋಷ ಬಂದಾಗ ಮನುಷ್ಯನು ಹುಚ್ಚನಂತೆ ಆಡ್ತಕ್ಕಂಥದ್ದು, ಸರ್ವಜ್ಞನಂತೆ ಆಡ್ತಕ್ಕಂಥದ್ದು, ಏನೂ ತಿಳುವಳಿಕೆ ಇರೋದಿಲ್ಲ, ಆದರೂ ದೊಡ್ಡ ದೊಡ್ಡ ಮಾತಾಡ್ತಕ್ಕಂಥದ್ದು. ಸಣ್ಣ ಗಾಯವನ್ನು ಏನೋ ಮಾಡಿಕೊಂಡು ಏನೇನೋ ಔಷಧಿ ಮುಲಾಮ್ ಹಾಕ್ಕೊಂಡು ಅಗಲವಾಗಿರೋ ರಣ ಮಾಡಿಕೊಳ್ಳೋದು, ಈ ರೀತಿಯ ದೋಷಗಳನ್ನೆಲ್ಲ ರಾಹುವಿನ ವಿಷಯದಲ್ಲಿ ತಿಳ್ಕೊಳ್ಬೇಕು ಆಗ್ತದೆ ಅಂತಂತ. ಹಾಗಾಗಿ ನಿಮ್ಮ ಆಲೋಚನೆ, ನಿಮ್ಮ ಮಾತು, ಕುಂಭರಾಶಿಯವರು ನಿಮ್ಮ ಖರ್ಚು, ಇದರ ಬಗ್ಗೆ ಗಮನ ಇರಬೇಕು. ಎಷ್ಟೊಂದು ಆಲೋಚನೆ ಬರಬಹುದು, ಆದರೆ ಕೆಲಸಕ್ಕೆ ಬರುವುದನ್ನು ಮಾತ್ರ ಉಪಯೋಗಿಸಬೇಕು. ಮಾತು, 10 ಮಾತು ಹೊರಗಡೆ ಬರೋ ಅಂಥದ್ದು ಪ್ರೇರಣೆಯಿಂದ, ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಉಪಯೋಗವೋ, ಯಾವುದು ವ್ಯಾವಹಾರಿಕವಾಗಿ ಉತ್ತಮವೋ ಅದನ್ನು ಮಾತ್ರ ಬಳಸಬೇಕು. ಮಾತು, ಖರ್ಚು ಕೂಡ ಅದೇ ರೀತಿಯ ಹಿಡಿತ ಇರಲಿ, ಗಮನ ಇರಲಿ. ಕುಂಭರಾಶಿಯವರಿಗೆ ಆರೋಗ್ಯವು ಸುಧಾರಿಸ್ತದೆ. ನಾನಾ ಕೆಲಸ ಕಾರ್ಯಗಳಲ್ಲಿ ಕೂಡ ಅವಕಾಶಗಳು ತೆರೀತದೆ ಅಂತ ಹೇಳಿದ್ದೇನೆ. ಮುಖ್ಯವಾಗಿ ಇರತಕ್ಕಂಥ ರಾಹುವಿನ ವಿಷಯವನ್ನು ಹೇಳಿದ್ದೇನೆ. ಕುಂಭರಾಶಿಯವರಿಗೆ ಪುನಃ ಕೇಳಿಸ್ಕೊಳ್ಳಿ, ಅರ್ಥ ಆಗ್ತದೆ. ಶ್ರೀ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಕನಿಷ್ಠ ತಿಂಗಳಿಗೆ ಒಮ್ಮೆ ಸುಬ್ರಹ್ಮಣ್ಯ ದೇವರ ಅಭಿಷೇಕ ಸೇವೆ, ಧ್ಯಾನ, ನರಸಿಂಹದೇವರ ನಾಮಜಪ ಇದನ್ನು ವಿಶೇಷವಾಗಿ ಮಾಡ್ತಾ ಇರಬೇಕು ಕುಂಭರಾಶಿಯವರು.